ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತೆ ಮಹಾತ್ಮ ಗಾಂಧಿ ಇವರಿಬ್ರು ಶ್ರೇಷ್ಠ ನಾಯಕರು. ಒಬ್ಬರು ಅಹಿಂಸೆಯ ಪಥದಲ್ಲಿ ನಡೆದಂತ ಮಹಾತ್ಮ ಗಾಂಧೀಜಿ, ಇನ್ನೊಬ್ರು ದಮನಿತರ ದನಿಯಾಗಿ ಹೋರಾಡದಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇಬ್ಬರ ಗುರಿ ಒಂದೇ, ಸಮಾನತೆ ಮತ್ತೆ ನ್ಯಾಯ. ಆದ್ರೆ ದಾರಿಗಳು ಬೇರ್ಬೇರೆಯಾಗಿತ್ತು. ಅದೇ ಭಿನ್ನತೆಯೇ ಭಾರತದ ಇತಿಹಾಸದಲ್ಲಿ ಮಹತ್ವದ ಚರ್ಚೆಗೂ ಸಂಘರ್ಷಕ್ಕೂ ಕಾರಣವಾಯ್ತು. ಆ ಸಂಘರ್ಷ ಏನು, ಯಾರು ಸರಿ ಯಾರು ತಪ್ಪು, ಈ ವಿಡಿಯೋದಲ್ಲಿ ನೋಡೋಣ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಕುಲದ ಹೆಸರಿನಿಂದ ನೀನೊಬ್ಬ ದಲಿತ, ಅಸ್ಪೃಶ್ಯ ಹೀಗೆ ಸಮಾಜದಲ್ಲಿ ಅವಮಾನಗಳಿಗೆ ಗುರಿಯಾಗಿ ಬೆಳೆದಂತವರೇ ಅಂಬೇಡ್ಕರ್ ಅವರು. ಇನ್ನೊಂದ್ ಕಡೆ ಗಾಂಧೀಜಿಯವರು ಸನಾತನ ಹಿಂದೂ ಧರ್ಮಗಳನ್ನ ಪಾಲಿಸುತ್ತಾ ಇತರ ಧರ್ಮವನ್ನೂ ಕೂಡ ಗೌರವಿಸುತ್ತಾ ಬಂದವರು. ಈ ಇಬ್ಬರು ವ್ಯಕ್ತಿಗಳ ಮಧ್ಯೆ ಯಾಕೆ ವಿವಾದ ಸೃಷ್ಟಿಯಾಗುತ್ತೆ? ನಿಜಕ್ಕೂ ಅಂಬೇಡ್ಕರ್ ಅವರು ಗಾಂಧೀಜಿಯವರನ್ನ ಮೊದಲ ಬಾರಿಗೆ ಎಲ್ಲಿ ಭೇಟಿಯಾಗ್ತಾರೆ? ಅವರಿಬ್ಬರ ಮಧ್ಯೆ ಇದ್ದಂತ ಅಭಿಪ್ರಾಯವಾದ್ರೂ ಏನು, ಜಗಳವಾದ್ರೂ ಏನು? ಜಾತಿಯ ಬಗ್ಗೆ ಇವರಿಬ್ಬರಿಗೂ ಬೇರೆ ಬೇರೆ ಅಭಿಪ್ರಾಯಗಳಿತ್ತು. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲು ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಐಡಿಯಾಲಜೀಸ್ಗಳ ಬಗ್ಗೆ ತಿಳ್ಕೋಬೇಕು. ಅಂಬೇಡ್ಕರ್ ಅವರು ಮಹರ್ ಜಾತಿ ಎಂಬ ದಲಿತ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಚಿಕ್ಕ ವಯಸ್ಸಿಂದ ಕುಲದ ಹೆಸರಿನಲ್ಲಿ ಎಷ್ಟೋ ಶೋಷಣೆಗಳಿಗೆ ಒಳಗಾಗ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದ್ಸಲ ಅಂಬೇಡ್ಕರ್ ಅವರು ಅವರ ಅಣ್ಣನ ಜೊತೆ ಶಾಲೆಗೆ ಹೋದಾಗ ಆ ಶಾಲೆಯಲ್ಲಿ ಇವರು ಸಪರೇಟ್ ಆಗಿ ಕುಳಿತುಕೊಳ್ಳೋದಿಕ್ಕೆ ಒಂದು ಇಟ್ಟಿಗೆಯನ್ನು ತಗೊಂಡ್ ಬನ್ನಿ ಅಂತ ಹೇಳ್ತಾ ಇದ್ರಂತೆ. ಅಷ್ಟೇ ಅಲ್ಲದೆ ಅವರ ಶಾಲೆಯಲ್ಲಿ ಎಲ್ಲರೂ ಕುಡಿತಿದ್ದಂತ ನೀರನ್ನ ಕುಡಿಯೋ ಹಾಗಿರ್ಲಿಲ್ಲ. ಅವ್ರಿಗೆ ಅಂತಾನೆ ಸಪರೇಟ್ ಆಗಿ ಒಂದು ಮಡಿಕೆಯನ್ನ ಇಡ್ತಾ ಇದ್ರು. ಅದು ಕೂಡ ಅವರು ಆ ಮಡಿಕೆಯಲ್ಲಿರೋ ನೀರನ್ನ ಕೂಡ ಮುಟ್ಟೋ ಹಾಗಿರ್ಲಿಲ್ಲ. ಆ ಸ್ಕೂಲ್ ನಲ್ಲಿ P1 ಅಂತ ಇರ್ತಾರಲ್ಲ, ಅವ್ರು ಬಂದು ಮಡಿಕೆಯಲ್ಲಿರುವಂತ ನೀರನ್ನ ಅವರ ಕೈಗೆ ಹಾಕಿದ್ರೆ ಮಾತ್ರ ನೀರನ್ನ ಕುಡಿಬೇಕಿತ್ತು. ಅಕಸ್ಮಾತ್ ಆ P1 ಏನಾದ್ರೂ ಒಂದು ದಿನ ಸ್ಕೂಲ್ಗೆ ಬರ್ದೇ ಇದ್ರೆ ಆ ದಿನ ಪೂರ್ತಿ ಅವರು ಬಾಯಾರಿಕೆಯಿಂದನೇ ಇರ್ಬೇಕಿತ್ತು. ಇಂತಹ ಕಠಿಣ ಸಂದರ್ಭವನ್ನ ಎದುರಿಸುತ್ತಾ ಅಂಬೇಡ್ಕರ್ ಅವರು ತುಂಬಾ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ನಂತರ ಇವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬರೋಡಾ ಸಂಸ್ಥಾನದಿಂದ ಇವರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಆ ಸ್ಕಾಲರ್ಶಿಪ್ ನಿಂದಲೇ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಳ್ತಾರೆ. ನಂತರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ಡಾಕ್ಟರೇಟ್ ಪದವಿಯನ್ನ ಪಡ್ಕೋತಾರೆ. ಎಷ್ಟೇ ಉನ್ನತ ವಿದ್ಯಾಭ್ಯಾಸವನ್ನ ಹೊಂದಿದ್ರೂ ಕೂಡ ಅಂಬೇಡ್ಕರ್ ಅವರು ಅಸ್ಪೃಶ್ಯ ಎನ್ನುವ ಅವಮಾನವನ್ನ ಎದುರಿಸ್ತಾನೆ ಇದ್ರು. ಇದರಿಂದ ಅಂಬೇಡ್ಕರ್ ಅವ್ರಿಗೆ ಕುಲ ಅಂದ್ರೇನೆ ಜಿಗುಪ್ಸೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅವರು ತಮ್ಮ ಬರಹದಲ್ಲಿಯೇ ಹಿಂದೂ ಧರ್ಮದ ಬಗ್ಗೆ ಅಸಮಾಧಾನವನ್ನ ತೋರಿಸ್ತಿದ್ರು. ಹಿಂದೂ ಧರ್ಮ ಹಾಗೂ ಇಸ್ಲಾಂ ಧರ್ಮಗಳಲ್ಲಿ ಇರುವಂತ ಆಚಾರಗಳ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನ ಬರೀತಾರೆ. ನಂತರ ಅವರು ಸಂಸ್ಕೃತವನ್ನ ಕೂಡ ಕಲ್ತ್ಕೋತಾರೆ. ಅಷ್ಟೇ ಅಲ್ಲದೆ ಅವರು ವೇದಗಳು ಮನುಕುಲಕ್ಕೆ ನಿಷ್ಪ್ರಯೋಜಕವಾದಂತ ಪುಸ್ತಕಗಳು ಅಂತ ಅಭಿಪ್ರಾಯ ಪಡ್ತಾರೆ. ಅಷ್ಟೇ ಅಲ್ಲ, ಕುಲಗಳು ಇರುವವರೆಗೂ ಅವುಗಳಲ್ಲಿ ಮೇಲು ಜಾತಿ ಕೀಳು ಜಾತಿ ಅಂತ ಇದ್ದೇ ಇರ್ತವೆ. ಹಾಗಾಗಿ ಈ ಸಮಾಜದಿಂದ ಈ ಜಾತಿ ವ್ಯವಸ್ಥೆ ಎಂಬುದೇ ಪೂರ್ತಿಯಾಗಿ ನಾಶವಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಮಹಾತ್ಮ ಗಾಂಧೀಜಿಯವರು ಒಬ್ಬ ಸನಾತನ ಹಿಂದೂವಾಗಿದ್ದು ಬಹಳಷ್ಟು ವಿಷಯಗಳು, ಅಭಿಪ್ರಾಯಗಳು ಹಿಂದೂ ಧರ್ಮದಿಂದಲೇ ಬಂದಿವೆ ಅಂತ ನಂಬ್ತಿದ್ರು. ಇವರು ಭಗವದ್ಗೀತೆಯನ್ನ ಆಧ್ಯಾತ್ಮಿಕತೆಗೆ ಸಾಕ್ಷಿ ಅಂತ ಭಾವಿಸ್ತಿದ್ರು. ಹಿಂದೂ ಧರ್ಮದಿಂದ ಇವರು ಬಹಳಷ್ಟು ಇನ್ಸ್ಪಿರೇಷನ್ ಪಡಿತಾರೆ. ಹಿಂದೂ ಧರ್ಮವನ್ನ ಪಾಲಿಸುತ್ತಾ ಇತರ ಧರ್ಮಗಳನ್ನು ಕೂಡ ಗೌರವಿಸ್ತಾ ಇದ್ರು. ಇವರು ಧರ್ಮಗಳ ಮಧ್ಯೆ ಹೊಂದಾಣಿಕೆ ಇರಬೇಕು ಅಂತ ಯಾವಾಗ್ಲೂ ಅನ್ಕೋತಾ ಇದ್ರು. ಒಂದು ಧರ್ಮವನ್ನ ಗೌರವಿಸುತ್ತಾ ಅದನ್ನ ಪಾಲಿಸುತ್ತಾ ಅದನ್ನ ನಂಬುತ್ತಾ ಬದುಕುವಂತ ವ್ಯಕ್ತಿ ತನ್ನ ಧರ್ಮದ ಮೇಲೆ ಪ್ರಶ್ನೆಗಳನ್ನ ಯಾವತ್ತೂ ಕೂಡ ಹಾಕೋದಿಲ್ಲ ಅಂತ ನಂಬ್ತಿದ್ರು. ಅದಕ್ಕೇನೆ ಅವರ ಸಿದ್ಧಾಂತಗಳು ಸನಾತನ ಧರ್ಮಕ್ಕೆ ಹೊಂದಿಕೊಳ್ತಾ ಇರುತ್ತೆ. ಹಾಗೆ ಜಾತಿ ಎಂಬುದು ಹಿಂದೂ ಧರ್ಮದಲ್ಲಿ ಒಂದು ಭಾಗವಾಗಿದೆ ಅಂತ ಮಹಾತ್ಮ ಗಾಂಧಿ ಭಾವಿಸ್ತಿದ್ರು. ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಎಂಬ ಜಾತಿಗಳು ನ್ಯಾಚುರಲ್ ಆಗಿ ಬಂದಿವೆ ಅಂತ ಹಿಂದೂ ಧರ್ಮಗಳಲ್ಲಿ ಇವೆಲ್ಲವೂ ಕೂಡ ಅವುಗಳಿಗೆ ತಕ್ಕಂತೆ ಸಮಾನವಾಗಿ ಪಾತ್ರವನ್ನ ಹೊಂದಿವೆ ಅಂತ ಯಾವ ವರ್ಗವೂ ಕೂಡ ಒಂದಕ್ಕಿಂತ ಒಂದು ಮೇಲಲ್ಲ ಕೀಳಲ್ಲ ಅಂತ ಭಾವಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಅಸ್ಪೃಶ್ಯತೆ ಹಿಂದೂ ಧರ್ಮದ ಭಾಗವಲ್ಲ, ಅದೊಂದು ಅತಿ ದೊಡ್ಡ ಪಾಪ ಅಂತ ಗಾಂಧೀಜಿಯವರು ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿನೇ ಈ ಅಸ್ಪೃಶ್ಯತೆಯನ್ನ ಹೋಗಲಾಡಿಸೋಕೆ ಗಾಂಧೀಜಿಯವರು 1932ರಲ್ಲಿ ಹರಿಜನ್ ಸೇವಕ್ ಸಂಘ್ ಎಂಬ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಈ ಸಂಘದ ಮೂಲಕ ಹರಿಜನರಿಗೆ ಅಂದ್ರೆ ದಲಿತರಿಗೆ ದೇವಾಲಯದಲ್ಲಿ ಪ್ರವೇಶ, ಭೋಜನ ಕಾರ್ಯಕ್ರಮಗಳನ್ನ ನಿರ್ವಹಿಸಿ ಕೀಳು ಜಾತಿಯವರು ಇಲ್ಲಿ ಯಾರೂ ಇಲ್ಲ ಎಂಬ ಭಾವನೆಯನ್ನ ಗಾಂಧೀಜಿಯವರು ತೋರಿಸಿಕೊಡ್ತಾರೆ. ಆದ್ರೆ ಮಹಾತ್ಮ ಗಾಂಧಿ ಸನಾತನ ಧರ್ಮವನ್ನ ಪಾಲಿಸುತ್ತಿದ್ದಂತ ವ್ಯಕ್ತಿಯಾಗಿದ್ರಿಂದ ಅವರು ಜಾತಿ ವ್ಯವಸ್ಥೆಯನ್ನ ವಿರೋಧ ಮಾಡ್ತಿರ್ಲಿಲ್ಲ. ಈ ರೀತಿ
ಗಾಂಧೀಜಿ ಮತ್ತೆ ಅಂಬೇಡ್ಕರ್ ಅವರ ಐಡಿಯಾಲಜಿಸ್ಗಳು ಬೇರೆ ಬೇರೆ ಆಗಿದ್ವು. ನಂತರ 1920ರಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಅಂದ್ರೆ ಅಂತರ್ಜಾತಿ ಮದುವೆಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಗಾಂಧೀಜಿಯವರ ಮಗ ಮಣಿಲಾಲ್ ಗಾಂಧಿ ಹಾಗೂ ದೇವದಾಸ್ ಗಾಂಧಿ ಬೇರೆ ಜಾತಿ ಹುಡುಗಿಯರನ್ನ ಮದುವೆ ಆಗ್ತಾರೆ. ಆದ್ರೆ ಗಾಂಧೀಜಿಯವರು ಆ ಮದುವೆಗೆ ಒಪ್ಕೊಳ್ಳೋದಿಲ್ಲ. ಸಮಯ ಕಳೆಯುತ್ತಾ ಹೋಗುತ್ತೆ. 1932ರಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ಲಿ ನಾನು ತಪ್ಪಾಗಿ ಆಲೋಚಿಸಿದ್ದೆ ಅಂತ ಗಾಂಧೀಜಿಯವರೇ ಒಪ್ಕೋತಾರೆ. ಹೀಗಿದ್ದಾಗ ಇನ್ನೊಂದ್ ಕಡೆ ಅಂಬೇಡ್ಕರ್ ಅವರು ತಾನು ಹಿಂದೂ ಧರ್ಮವನ್ನ ಕಂಪ್ಲೀಟ್ ಆಗಿ ತ್ಯಜಿಸಿದ್ದೇನೆ ಅಂತ ಹೇಳಿಕೆ ಕೊಡ್ತಾರೆ. ಅಸ್ಪೃಶ್ಯನಾಗಿ ಹುಟ್ಟಿದ್ದು ನನ್ನ ತಪ್ಪಲ್ಲ, ಆದ್ರೆ ಅದೇ ಅಸ್ಪೃಶ್ಯನಾಗಿ ಹಿಂದೂ ಧರ್ಮವು ನನ್ನನ್ನ ನೋಡೋದ್ರಿಂದ ಆ ಧರ್ಮದಿಂದಲೇ ನಾನು ಹೊರಬರೋದು ನನ್ನ ಹಕ್ಕು ಅಂತ ಹೇಳ್ತಾರೆ. ಇದರಿಂದ ಅಕ್ಟೋಬರ್ 14, 1956ರಲ್ಲಿ ಅಂಬೇಡ್ಕರ್ ಅವರು ಬುದ್ಧಿಸಂ ನ ಸ್ವೀಕಾರ ಮಾಡ್ತಾರೆ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ವಿವಾದ ಸ್ಟಾರ್ಟ್ ಆಗೋದಕ್ಕೆ ಮುಖ್ಯವಾದಂತ ಕಾರಣ ಏನಂದ್ರೆ ಅಂಬೇಡ್ಕರ್ ಅವರು ಸ್ಟಾರ್ಟ್ ಮಾಡಿದಂತ ಸೆಪರೇಟ್ ಎಲೆಕ್ಟೋರೇಟ್. ಅಂದ್ರೆ ಸಾಮಾನ್ಯವಾಗಿ ಎಲೆಕ್ಷನ್ ರೂಲ್ಸ್ ಏನಂದ್ರೆ ಯಾರ್ ಬೇಕಾದ್ರೂ ಎಲ್ ಬೇಕಾದ್ರೂ ನಿಂತ್ಕೊಂಡು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಆದ್ರೆ ರಿಸರ್ವ್ಡ್ ಎಲೆಕ್ಷನ್ ಪ್ರಕ್ರಿಯೆ ಪ್ರಕಾರ ಆ ವರ್ಗದವರಿಗೆ ಅಂದ್ರೆ ಭಾಗವಹಿಸಿದಂತ ವರ್ಗದವರಿಗೆ ಆ ವರ್ಗದವರೇ ವೋಟ್ ಹಾಕ್ಬೇಕು. ಒಂದು ಸಮಯದಲ್ಲಿ ಈ ರೀತಿ ಕಾನೂನು ಜಾರಿಯಲ್ಲಿತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ 1909ರಲ್ಲಿ ಬ್ರಿಟಿಷರ ರಾಜ ಬ್ರಿಟಿಷ್ ಗವರ್ನಮೆಂಟ್ ನಲ್ಲಿ ಮುಸ್ಲಿಮರಿಗೆ ಸಪರೇಟ್ ಎಲೆಕ್ಟರೇಟ್ ನ ಕೊಡ್ತಾನೆ. ಅದೇ ರೀತಿ 1919ರಲ್ಲಿ ಕ್ರಿಶ್ಚಿಯನ್ಸ್ಗೆ, ಆಂಗ್ಲೋ ಇಂಡಿಯನ್ಸ್ಗೆ, ಯುರೋಪಿಯನ್ಸ್ಗೆ, ಸಿಖ್ಖರಿಗೆ ಕೂಡ ಸಪರೇಟ್ ಎಲೆಕ್ಟರೇಟ್ ನ ಕೊಡ್ತಾನೆ. ಆ ಟೈಮಲ್ಲಿ ಅಂಬೇಡ್ಕರ್ ಅವರು ಹಿಂದೂಗಳಲ್ಲಿರುವ ದಲಿತರಿಗೂ ಸೆಪರೇಟ್ ಎಲೆಕ್ಟೊರೇಟ್ ಇರಬೇಕು ಅಂತ ವಾದಿಸ್ತಾರೆ. ದಲಿತರಿಗೂ ಕೂಡ ಎಲೆಕ್ಟೊರೇಟ್ ಹಕ್ಕನ್ನ ಕೊಡಬೇಕು ಅಂತ ಗವರ್ನಮೆಂಟ್ ಅಲ್ಲಿ ವಾದಿಸ್ತಾ ಬರ್ತಾರೆ. 1927ರಲ್ಲಿ ಸೈಮನ್ ಕಮಿಷನ್ ಮುಂದೆ ತಮ್ಮ ವಾದಗಳನ್ನ ಹೇಳ್ತಾರೆ. 1930ರಿಂದ 1932ರ ಮಧ್ಯದಲ್ಲಿ ಲಂಡನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಅದೇ ಅಂಶದ ಮೇಲೆ ಗಟ್ಟಿಯಾಗಿ ವಾದಿಸ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಕಾಂಗ್ರೆಸ್ ಇರಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಗಾಂಧೀಜಿಯವರು ಕಾಂಗ್ರೆಸ್ ಕಡೆ ನಿಂತ್ಕೊಂಡು ಅಸ್ಪೃಶ್ಯರಿಗೆ ರಾಜಕೀಯದ ಹಕ್ಕು ಪ್ರತಿಪಾದನೆಗಳನ್ನ ತೀವ್ರವಾಗಿ ವಿರೋಧ ಮಾಡ್ತಾರೆ. ಆಗ್ಲೇ ಅವರಿಬ್ರು ಫಸ್ಟ್ ಟೈಮ್ ಭೇಟಿ ಆಗ್ತಾರೆ. ಹಾಗೆ ಇವರಿಬ್ಬರ ಮಧ್ಯೆ ವಾದಗಳು ನಡೀತವೆ. ಅಸ್ಪೃಶ್ಯರನ್ನ 106 ವರ್ಷಗಳಿಂದ ಕೀಳಾಗಿ ನೋಡ್ತಾ ಇದ್ದಾರೆ. ಹಿಂದೂಗಳಲ್ಲಿ ಭಾಗವಾಗಿ ಇವರನ್ನ ಯಾವತ್ತೂ ನೋಡೇ ಇಲ್ಲ ಅಂತ ಅಂಬೇಡ್ಕರ್ ಅವರು ವಾದ ಮಾಡ್ತಾರೆ. ಇದೇ ಕಾರಣದಿಂದ ಅಸ್ಪೃಶ್ಯರು ಸಹ ರಾಜಕೀಯಕ್ಕೆ ಹೋಗಲು ಅವರ ಪ್ರತಿನಿಧಿಯನ್ನ ಅವರೇ ಆಯ್ಕೆ ಮಾಡಿಕೊಳ್ಳುವ ಹಾಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ. ಯಾಕಂದ್ರೆ ರಾಜಕೀಯದಲ್ಲಿ ಮುಂಬರುವ ದಿನಗಳಲ್ಲಿ ಕೂಡ ಅಸ್ಪೃಶ್ಯರು ಗುಲಾಮಗಿರಿಯನ್ನೇ ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಗಾಂಧೀಜಿಯವರು ಅಸ್ಪೃಶ್ಯರು ಹಿಂದೂಗಳೇ ಎಂದು ಅವ್ರಿಗೆ ಪ್ರತ್ಯೇಕವಾದ ವೋಟ್ಗಳ ಹಕ್ಕು ಹಾಗೂ ಅವರ ನಾಯಕರನ್ನ ಅವರೇ ಆಯ್ಕೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇದು ಕುಲಗಳ ಮಧ್ಯೆ ಕಿಡಿಯಿಟ್ಟಂತೆ ಆಗುತ್ತೆ. ಈಗಾಗಲೇ ಧರ್ಮದ ಹೆಸರಿನಲ್ಲಿ ಸಮಾಜವನ್ನ ಬೇರೆ ಮಾಡಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಎಲ್ಲರೂ ಸಮಾನರು ಎಂಬ ಭಾವನೆ ಎಂದಿಗೂ ಯಾರ ಮನಸ್ಸಲ್ಲೂ ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಎರಡೂ ವಾದಗಳನ್ನ ಕೇಳಿದಂತ ಬ್ರಿಟಿಷರ ಸರ್ಕಾರ ಏನ್ ಮಾಡುತ್ತೆ ಗೊತ್ತಾ? ಡಿವೈಡ್ ಅಂಡ್ ರೂಲ್ ಸಿದ್ಧಾಂತವನ್ನ ನಂಬ್ತಿದ್ದಂತ ಅವರು ಅಂಬೇಡ್ಕರ್ ಅವರ ಹೇಳಿಕೆಯನ್ನೇ ಒಪ್ಕೋತಾರೆ. ಆದ್ರೆ ಇದನ್ನ ತೀವ್ರವಾಗಿ ವಿರೋಧಿಸಿದಂತ ಗಾಂಧೀಜಿ 1932 ಮಾರ್ಚ್ 11ರಂದು ಗವರ್ನಮೆಂಟ್ಗೆ ಒಂದು ಉತ್ತರವನ್ನ ಬರೀತಾರೆ. ಅದೇನಂದ್ರೆ ಅಸ್ಪೃಶ್ಯರಿಗೆ ವೋಟಿನ ಹಕ್ಕನ್ನ ಕೊಟ್ರೆ ತಾನು ಆಮರಣ ದೀಕ್ಷೆಯನ್ನ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾರೆ. ಇದಕ್ಕೆ ಅಂದಿನ ಬ್ರಿಟನ್ ಪ್ರಧಾನಿ ಈ ರೀತಿಯಾಗಿ ಗಾಂಧೀಜಿಯವರಿಗೆ ಉತ್ತರ ಕೊಡ್ತಾರೆ. ಅದೇನಂದ್ರೆ ನಿಮ್ಮ ಉದ್ದೇಶ ಹಿಂದೂಗಳಿಗೂ ಹಾಗೂ ಅಸ್ಪೃಶ್ಯರಿಗೂ ಸೇರಿ ವೋಟಿಂಗ್ ಇರ್ಬೇಕು ಅನ್ನೋದಲ್ಲ. ಅಸ್ಪೃಶ್ಯರ ಕಡೆಯಿಂದ 4 ಜನ ನಿಜವಾದ ಪ್ರಜಾಪ್ರತಿನಿಧಿಗಳು ಶಾಸನ ಸಭೆಗೆ ಬರ್ದೇ ಇರೋ ಹಾಗೆ ಮಾಡೋಕೆ ನೀವು ಇಂತಹ ತೀರ್ಮಾನವನ್ನ ತೆಗೆದುಕೊಂಡಿದ್ದೀರಾ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಗಾಂಧೀಜಿ ಜೈಲಲ್ಲಿ ಇದ್ದ ಕಾರಣ ಅವರು ಅಲ್ಲೇ ಆಮರಣ ದೀಕ್ಷೆಯನ್ನ ಮಾಡ್ತಾರೆ. ನಂತರ ಇದರಿಂದ ಅಂಬೇಡ್ಕರ್ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಒಂದು ವೇಳೆ ಗಾಂಧೀಜಿಯವ್ರಿಗೆ ಏನಾದ್ರೂ ಆದ್ರೆ ದೇಶದಲ್ಲಿ ಇರುವಂತ ದಲಿತರಿಗೆ ಅಷ್ಟು ಒಳ್ಳೇದಲ್ಲ ಅಂತ ಗಾಂಧೀಜಿಯವರ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೋತಾರೆ. ಅದೇ ಪೂನಾ ಒಪ್ಪಂದ. ಇದರಲ್ಲಿ ಇಬ್ರು ಕಾಂಪ್ರಮೈಸ್ ಆಗಿ 1932 ಸೆಪ್ಟೆಂಬರ್ 24ರಂದು ಮಹಾರಾಷ್ಟ್ರದ ಪೂನಾದಲ್ಲಿ ಈ ಒಪ್ಪಂದ ನಡೆಯುತ್ತೆ. ಇದರ ಪ್ರಕಾರ ಅವರು ಜಾಯಿಂಟ್ ಎಲೆಕ್ಟೊರೇಟ್ ನ ಪ್ರತಿಪಾದಿಸ್ತಾರೆ. ಇದರ ಪ್ರಕಾರ ಯಾರ್ ಬೇಕಾದ್ರೂ ಯಾವ ಕಮ್ಯುನಿಟಿಯವ್ರು ಬೇಕಾದ್ರೂ ಎಲೆಕ್ಷನ್ ನಲ್ಲಿ ಭಾಗವಹಿಸಬಹುದು. ಅವ್ರಿಗೆ ಯಾರ್ ಬೇಕಾದ್ರೂ ವೋಟ್ ಹಾಕ್ಬೋದು. ಆದ್ರೆ ಇಲ್ಲಿ ಅಂಬೇಡ್ಕರ್ ಗಾಂಧೀಜಿಯವ್ರಿಗೆ ಒಂದು ಡಿಮ್ಯಾಂಡ್ ಮಾಡ್ತಾರೆ. ಅದು ಮೆಜಾರಿಟಿ ಇರುವಂತ ಕಮ್ಯುನಿಟಿಯವರು ಒಬ್ಬ ದಲಿತನನ್ನ ಎಲೆಕ್ಷನ್ ನಲ್ಲಿ ನಿಲ್ಲಿಸಿ ಅವರು ಅವನನ್ನ ಒಂದು ಗೊಂಬೆಯನ್ನಾಗಿ ಇಷ್ಟ ಬಂದ ಹಾಗೆ ಆಟ ಆಡಿಸ್ತಾರೆ ಅಂತ ತನ್ನ ಸಂದೇಹವನ್ನ ವ್ಯಕ್ತಪಡಿಸ್ತಾರೆ. ಅದಕ್ಕಾಗಿಯೇ 4 ಜನ ದಲಿತರಲ್ಲಿ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡಿ ಅವ್ರಿಗೆ ಮಾತ್ರ ಎಲ್ರೂ ವೋಟ್ ಹಾಕ್ತಾರೆ. ಇನ್ನ 71 ರಿಸರ್ವ್ ಸೀಟ್ಸ್ ಗಳನ್ನ 148 ಸೀಟ್ಸ್ ಗಳಾಗಿ ಬದಲಾಯಿಸುವ ಹಾಗೆ ಅಂಬೇಡ್ಕರ್ ಗಾಂಧೀಜಿಯವರನ್ನ ಕೇಳ್ಕೊಳ್ತಾರೆ. ಇದೇ ರೀತಿ
ಇವರಿಬ್ರು ಒಪ್ಪಂದ ಮಾಡಿಕೊಂಡು ಕುಲದ ಹೆಸರಿನಿಂದ ದೇಶ ವಿಭಜನೆಯಾಗಬಾರ್ದು ಅಂತ ಇವರಿಬ್ರು ಕೂಡ ಅವರ ಸಿದ್ಧಾಂತಗಳಿಂದ ಮುಂದೆ ಹೋಗ್ತಾರೆ. ಇದೇ ಕಾರಣದಿಂದ ಇಂದು ಇವರಿಬ್ಬರ ಆಲೋಚನೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗವಾಗ್ತಾನೆ ಇದೆ. ಇದಿಷ್ಟು ಇವತ್ತಿನ ವಿಡಿಯೋ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.